ನೀವು ಯಾವಾಗ ಪ್ರೀತಿಲಿ ಇರ್ತೀರಾ ಆ್ಯಂಡ್ ಗುಡ್ ರಿಲೇಶನ್ಶಿಪ್ಪಲ್ಲಿ ಇರ್ತೀರಾ, ಸೊ ನಿಮ್ಮ ಬ್ರೈನಲ್ಲಿ ಮೋರ್ ಡೋಪಮೈನ್ ರಿಲೀಸ್ ಆಗುತ್ತೆ. ಸೊ ಅದರಿಂದ ನಿಮಗೆ ಒಳ್ಳೆ ಫೀಲಿಂಗ್ ಬರುತ್ತೆ, ಒಳ್ಳೆ ಕೆಲಸಗಳನ್ನ ಮಾಡ್ತೀರಾ, ತುಂಬ ಖುಷಿಯಾಗೂ ಕೂಡ ಇರ್ತೀರಾ. ಬಟ್ ಸಡನ್ಲಿ ಯಾವುದೋ ಒಂದು ಬ್ರೇಕಪ್ ಆಯಿತು, ಯಾವುದೋ ಒಂದು ಸಂಬಂಧ ಮುರಿದೋಯ್ತು. ಸೊ ನಿಮಗೆ ಏನಾಗ್ತಿದೆ, ಯಾಕೆ ಆಗ್ತಿದೆ, ಏನು ಮಾಡಬೇಕು, ಹೇಗಿದ್ರಿಂದ ಹೊರಗೆ ಬರಬೇಕು, ಸೊ ಇದು ಯಾವುದು ಕೂಡ ನಿಮಗೆ ಅರ್ಥನೇ ಆಗ್ತಿರೋದಿಲ್ಲ. ಆ್ಯಂಡ್ ಥಿಂಕ್ ಮಾಡೋ ಕೆಪಾಸಿಟಿ ಕೂಡ ನಿಮಗೆ ಇರೋದೇ ಇಲ್ಲ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಈ ಬ್ರೇಕಪ್, ಮುರಿದ ಸಂಬಂಧದಿಂದ ಹೊರಗೆ ಬರೋದು ಹೇಗೆ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋದು ಅಂತ. ಸೊ ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕಂಪ್ಲೀಟಾಗಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ಪ್ರಾಡಕ್ಟ್ ಕೂಡ ಟ್ಯಾಗ್ ಮಾಡಿರ್ತೀನಿ, ಓಕೆನಾ. ನಿಮ್ಗೆ ಇಷ್ಟ ಆಗಿರುವಂಥ ಪ್ರಾಡಕ್ಟ್ನ ನೀವು ಬೈ ಮಾಡ್ಬೋದು. ಮೇ ಬಿ ಬಾಟಲ್ಸ್ ಆಗಿರ್ಬೋದು, ಲೈಟ್ಸ್ ಆಗಿರ್ಬೋದು, ಲ್ಯಾಂಪ್ಸ್, ಡ್ರೆಸ್ಸಸ್ ಆರ್ ಎನಿಥಿಂಗ್, ಓಕೆನಾ. ಸೊ ಪೂಜಾ ಐಟಮ್ಸ್ ಆಗಿರ್ಬೋದು. ಸೊ ಈ ರೀತಿ. ಸೊ ನಿಮ್ಗೆ ಇಷ್ಟ ಆದರೆ ಲಿಂಕ್ಗಳಿರುತ್ತೆ, ಸೊ ಯು ಕ್ಯಾನ್ ಬೈ. ಆ್ಯಂಡ್ ಆಲ್ಸೋ ಹೈಪ್ ಕೊಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಈ ಬ್ರೇಕಪ್ ಯಾವಾಗ ಹರ್ಟ್ ಆಗೋದಿಲ್ಲ ಗೊತ್ತಾ? ಸೊ ನಿಮಗೂ ಸಾಕಪ್ಪ ಇವ್ರ ಸವಾಸ ಅನ್ಸಿರುತ್ತೆ, ಆ್ಯಂಡ್ ಅವ್ರಿಗೂ ಸಾಕಪ್ಪ ಇವ್ರ ಸವಾಸ, ಇವ್ರ ಜೊತೆ ಇರೋಕ್ಕಾಗಲ್ಲ ಅನ್ಸಿರುತ್ತೆ. ಸೊ ಅವಾಗ ಬ್ರೇಕಪ್ ಆದಾಗ ಸೊ ಇಬ್ರಿಗೂ ಏನು ಹರ್ಟ್ ಆಗೋದಿಲ್ಲ. ಆದರೆ ನಿಮಗೆ ಅವ್ರು ಇಷ್ಟ ಇರ್ತಾರೆ, ಆದರೆ ಅವರಿಗೆ ನೀವು ಇಷ್ಟ ಇರಲ್ಲ, ಅಥವಾ ವೈಸ್ ವರ್ಸ. ಲೈಕ್ ಅವ್ರಿಗೆ ನೀವು ಇಷ್ಟ ಆದರೆ ನಿಮಗೆ ಅವ್ರು ಇಷ್ಟ ಇರಲ್ಲ. ಸೊ ಈ ರೀತಿ ಆದಾಗ ಮತ್ತೊಬ್ಬರಿಗೆ ತುಂಬ ನೋವಾಗುತ್ತೆ, ಕರೆಕ್ಟಾ? ಸೊ ನೀವಿನ್ನ ಅವ್ರನ್ನ ಲವ್ ಮಾಡ್ತಾ ಇರ್ತೀರಾ, ಇಷ್ಟಪಡ್ತಾ ಇರ್ತೀರಾ, ಅಥವಾ ಒಂದು ಮ್ಯಾರಿಡ್ ಸಂಬಂಧದಲ್ಲೇ ಆಗಿರ್ಬೋದು, ಗಂಡ ಹೆಂಡತಿ ಸಂಬಂಧನೇ ಆಗಿರ್ಬೋದು, ಓಕೆನಾ. ಸೊ ನಿಮಗೆ ಅವ್ರನ್ನ ಇಷ್ಟ ಇರ್ತಾರೆ, ಬಟ್ ಅವ್ರಿಗೆ ನೀವು ಬೇಡವಾಗಿರ್ತೀರ. ಸೊ ಅವಾಗ ಏನಾಗುತ್ತೆ, ಆ ಸಂಬಂಧ ಮುರಿದಾಗ ಸೊ ನಿಮಗೆ ಅದನ್ನ ಸಹಿಸೋದಕ್ಕಾಗೋದಿಲ್ಲ. ಸೊ ಯಾವ ರೀತಿ ಫೀಲಿಂಗ್ ಇರುತ್ತೆ ಅಂತ ಅಂದರೆ, ಬಾಡಿಲಿ ಯಾವುದೋ ಪಾರ್ಟೇ ಕಟ್ಟಾದಾಗ ನೋವಾಗುತ್ತಲ್ಲ, ಸೊ ಅಷ್ಟು ನಿಮಗೆ ನೋವಾಗ್ತಾ ಇರುತ್ತೆ, ರೈಟ್? ಆ್ಯಂಡ್ ಯಾವಾಗ ನೀವು ಈ ಥರ ಪೇನ್ ಆ್ಯಂಡ್ ಸಿಚುಯೇಷನಲ್ಲಿ ಇರ್ತೀರಾ, ಸೊ ಅವಾಗ ಹೇಗೆ ಅದನ್ನು ಹ್ಯಾಂಡಲ್ ಮಾಡಬೇಕು ಆ್ಯಂಡ್ ನೀವು ಯಾವ ರೀತಿ ಇರಬೇಕು, ಯಾವುದನ್ನ ಮಾಡಬಾರ್ದು ಅನ್ನೋ ಕೆಲವೊಂದು ಟಿಪ್ಸ್ನ ನಾನಿಲ್ಲಿ ಹೇಳ್ತೀನಿ. ಸೊ ಅದನ್ನು ಕರೆಕ್ಟಾಗಿ ನೀವು ಫಾಲೋ ಮಾಡಿ, ಓಕೆನಾ. ಸೊ ಫಸ್ಟ್ ಒನ್, ಸೊ ನೀವು ಆ ಥರ ತುಂಬ ಸಿವಿಯರ್ ಪೈನಲ್ಲಿ ಇದ್ದಾಗ, ದುಃಖದಲ್ಲಿ ಇದ್ದಾಗ ದಯವಿಟ್ಟು ಆದಷ್ಟು ಒಬ್ಬರೇ ಇರೋದಕ್ಕೆ ಹೋಗಲೇಬೇಡಿ, ಓಕೆನಾ. ಒಬ್ಬರೇ ಇರಬೇಡಿ ಆದಷ್ಟು. ಸೊ ಯಾರ ಜೊತೆನಾದ್ರೂ ಇರೋದಕ್ಕೆ ಪ್ರಯತ್ನ ಪಡಿ, ಓಕೆನಾ. ಅಂದರೆ ನಿಮ್ಮ ಮನಸ್ಸಲ್ಲಿರೋದಿನ ಅವ್ರಿಗೆ ಹೇಳ್ಕೊಳ್ಳಿ, ಅವ್ರು ಏನಾದರೂ ತಿಳ್ಕೊಳ್ಳಿ, ಓಕೆನಾ. ಅದು ಬೇಕಾಗಿಲ್ಲ ನಿಮಗೆ. ನೀವು ಅದರಿಂದ ಹೊರಗೆ ಬರೋದು ಮಾತ್ರ ನಿಮ್ಮ ಒಂದು ಗಮನ ಆಗಿರಬೇಕು, ಗುರಿ ಆಗಿರಬೇಕು, ಓಕೆ. ಸೊ ನೀವು ಅನ್ಬೋದು, ಮೇಡಮ್ ನಮ್ಗೆ ಯಾರೂ ಇಲ್ಲ ಅಂತಂದರೆ ಏನು ಮಾಡಬೇಕು ಅಂತ. ಅಂಥ ಟೈಮಲ್ಲಿ ಒಂದು ಪೇಪರಲ್ಲಿ ನೀವು ಬರೀಬಹುದು ನಿಮ್ಮ ದುಃಖಗಳನ್ನ, ನಿಮ್ಮ ನೋವನ್ನು, ಆ್ಯಂಡ್ ಅದನ್ನು ಅರ್ಧ ಹಾಕೋದು ಅಥವಾ ಸುಟ್ಟಾಕೋದು ಮಾಡ್ಬೋದು. ಇಲ್ಲ, ಅದಕ್ಕಿಂತ ಇನ್ನೂ ಬೆಸ್ಟ್ ಅಂತ ಅಂದರೆ ದೇವ್ರ ಮುಂದೆ ಕೂತ್ಕೊಂಡು ಸೊ ನಿಮ್ಮ ದುಃಖ ಏನಿದೆ ಅದನ್ನು ಹೇಳ್ಕೊಂಡು ಹೊರಗಾಕಿ. ಅಳು ಬಂದರೆ ಅಳಿ, ನಿಮ್ಗೆ ಏನು ಅನಿಸುತ್ತೆ ಅದು ಅನ್ನಿ, ಬೈಬೇಕಾ ಬೈರಿ. ಸೊ ಯು ಕ್ಯಾನ್ ಡೂ ಎನಿಥಿಂಗ್, ಬಟ್ ಒಳಗೆ ಇಟ್ಕೊಂಡು ಕೊರಗೋದನ್ನ ಬಿಟ್ಟು ಅದನ್ನ ಆದಷ್ಟು ಹೊರಗೆ ಹಾಕೋದಕ್ಕೆ ಟ್ರೈ ಮಾಡಿ. ಯಾರ ಜೊತೆನಾದ್ರೂ ಇರೋದಕ್ಕೆ ಪ್ರಯತ್ನ ಪಡಿ, ಓಕೆ. ಕೊನೆ ಪಕ್ಷ ಯಾರು ಇಲ್ಲಾಂದ್ರೆ ದೇವ್ರಿದ್ದಾರೆ ನಮ್ಮ ಜೊತೆ ಅಂತ ಅಂದ್ಬಿಟ್ಟು ದೇವ್ರ ಮನೆಯಲ್ಲಿ ಕೂತು ಪ್ರೇಯರ್ ಮಾಡೋದು ಅಥವಾ ಧ್ಯಾನ ಮಾಡೋದು, ಸೊ ಇದರಲ್ಲಿ ನೀವು ಇನ್ವಾಲ್ವ್ ಆಗಲೇಬೇಕು, ಓಕೆನಾ. ಸೊ ಒಬ್ಬರೇ ಮಾತ್ರ ಇದ್ದು ನೆಗೆಟಿವ್ ಥಿಂಕರ್ ಜಾಸ್ತಿ ಆಗುತ್ತೆ ಆ ಥರ ಮಾಡಿದ್ರೆ, ಓಕೆನಾ. ಸೊ ಹಾಗಾಗಿ ಒಬ್ಬರೇ ಇರೋದಕ್ಕೆ ಹೋಗಬೇಡಿ, ನೆಗೆಟಿವ್ ಥಿಂಕಿಂಗ್ ಜಾಸ್ತಿ ಮಾಡ್ಕೋಬೇಡಿ, ಓಕೆ. ದಿಸ್ ಇಸ್ ದ ಫಸ್ಟ್ ಥಿಂಗ್, ಓಕೆನಾ. ಅಥವಾ ಔಟ್ಸೈಡ್ ಹೋಗಿ ಸ್ವಲ್ಪ ಮೈಂಡ್ ರಿಲೀಫ್ ಆಗುತ್ತೆ, ಓಕೆನಾ. ಸೊ ಆದಷ್ಟು ಒಳಗೆ ಒಬ್ಬರೇ ಇರೋದನ್ನ ಬಿಟ್ಬಿಡಿ, ಓಕೆ. ನೆಕ್ಸ್ಟು, ತಕ್ಷಣ ಇನ್ನೊಂದು ರಿಲೇಶನ್ಶಿಪ್ಪಿಗೆ ಹೋಗಬೇಡಿ, ಕಮಿಟ್ ಆಗಬೇಡಿ. ಯಾಕೆ ಗೊತ್ತಾ, ನೀವೇ ಇನ್ನು ಈ ಬ್ರೇಕಪ್ಪಿಂದ ಅಥವಾ ಒಂಟಿತನದಿಂದ ಹೊರಗೆ ಬಂದಿರೋದಿಲ್ಲ, ಓಕೆನಾ. ನಿಮ್ಮಲ್ಲಿ ಇನ್ನೂ ಪೇಯ್ನ್ ಇದೆ, ನೀವು ಇನ್ನೂ ಡಿಸ್ಟರ್ಬ್ಡ್ ಆಗಿದ್ದೀರಾ. ಸೊ ಯಾವಾಗ ನೀವು ಇನ್ನೊಂದು ಸಂಬಂಧಕ್ಕೆ ಹೋಗ್ತೀರಾ, ಈ ಪೇಯ್ನ್ ಮತ್ತೆ ಇಲ್ಲಿ ಏನು ಡಿಸ್ಟರ್ಬ್ ಆಗಿದ್ದೀರಲ್ಲ, ಸೊ ಈ ಕೋಪಗಳಾಯಿತು, ಬೇಜಾರನ್ನಾಯಿತು, ಆ ರಿಲೇಶನ್ಶಿಪ್ಪಲ್ಲಿ ಕಂಟಿನ್ಯೂ ಮಾಡ್ತೀರಾ, ಓಕೆನಾ. ಸೊ ಆವಾಗ ನಿಮ್ಮ ಜೊತೆ ಇರೋರಿಗೆ ಬೇಜಾರು ಖಂಡಿತ ಆಗುತ್ತೆ, ಮತ್ತು ಅಲ್ಲೂ ಕೂಡ ಬ್ರೇಕಪ್ ಆಗ್ತಾ ಹೋಗುತ್ತೆ. ಸೊ ಆದಷ್ಟು ಟೇಕ್ ಟೈಮ್, ಓಕೆನಾ. ಟೈಮ್ ಹಿಡಿಯುತ್ತೆ, ಮೇ ಬಿ ನಿಮ್ಮ ಕೆಪಾಸಿಟಿ ಅನುಸಾರ. ಒಬ್ಬೊಬ್ರು 1 ವೀಕಲ್ಲಿ ಸರಿ ಹೋಗ್ತಾರೆ, 1 ಮಂತ್ ಅಥವಾ 1 ಇಯರ್, 2 ಇಯರ್ಸ್. ಬಟ್ ಕಂಪ್ಲೀಟಾಗಿ ನೀವು
ಕ್ಯೂರ್ ಆಗೋವರೆಗೂ, ಹೀಲ್ ಆಗೋವರೆಗೂ ಮತ್ತೊಂದು ರಿಲೇಶನ್ಶಿಪ್ಗೆ ಕಮಿಟ್ ಆಗಲೇಬೇಡಿ. ಅರ್ಥ ಆಯ್ತಾ? ನೆಕ್ಸ್ಟ್, ಕೆಟ್ಟ ಅಭ್ಯಾಸನ ಸ್ಟಾರ್ಟ್ ಮಾಡಬೇಡಿ. ಅದು ಎಂಥದ್ದು ಸಿಚುಯೇಷನ್ ಆಗಿರಲಿ, ಓಕೆನಾ? ಬ್ಯಾಡ್ ಹ್ಯಾಬಿಟ್ಸ್ ಕಡೆಗೆ ಒಂದು ಕ್ಷಣಕ್ಕೂ ಕೂಡ ಥಿಂಕು ಮಾಡಬೇಡಿ, ಅದನ್ನ ಒಂದು ಕ್ಷಣಕ್ಕೂ ಕೂಡ ಟ್ರೈ ಕೂಡ ಮಾಡಬೇಡಿ. ಯಾಕೆ ಗೊತ್ತಾ? ಈ ಬ್ಯಾಡ್ ಹ್ಯಾಬಿಟ್ಸ್ ನಿಮ್ಮ ಪೇನ್ನ ಹೋಗಿಸುತ್ತೆ ಅಥವಾ ನಿಮ್ಮ ಈ ರಿಲೇಶನ್ಶಿಪ್ನ ಸರಿ ಮಾಡುತ್ತೆ ಅನ್ನೋದಕ್ಕೆ ಯಾವುದೇ ಪ್ರೂಫ್ ಇಲ್ಲ. ಕರೆಕ್ಟಾ? ಅದು ಚಟನ ಜಾಸ್ತಿ ಮಾಡ್ತಾ ಹೋಗುತ್ತೆ, ನಿಮ್ಮ ಹೆಲ್ತ್ನ ಅಪ್ಸೆಟ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟು ನಿಮ್ಮ ಫ್ಯೂಚರ್ ಕೂಡ ಹಾಳಾಗೋದನ್ನ ಯಾರು ತಡೆಯೋದಕ್ಕಾಗೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ನೀವು ಯಾರ ಜೊತೆನೆ ರಿಲೇಶನ್ಶಿಪ್ಗೆ ಹೋದ್ರು ಅವ್ರಿಗೆ ಆ ಬ್ಯಾಡ್ ಹ್ಯಾಬಿಟ್ಸ್ ಇಷ್ಟ ಇಲ್ಲ ಅಂತ ನೀವು ಮತ್ತೆ ಅವ್ರನ್ನು ಕೂಡ ಕಳ್ಕೋಬೇಕಾಗತ್ತೆ. ಆ್ಯಂಡ್ ನಿಮ್ಮ ಹೆಲ್ತನ್ನು ಕೂಡ ನೀವು ಕಳ್ಕೊತೀರಾ. ಸೊ ಇದು ಇನ್ನೂ ನಿಮ್ಮಲ್ಲಿ ಬೇರೆ ಬೇರೆ ತರಹದ ಕಾಯಿಲೆಗಳನ್ನ ತಂದು ಹಾಕುತ್ತೆ. ಅದರಿಂದ ನಿಮ್ಮ ಮೂಡ್ ಇನ್ನೂ ಅಪ್ಸೆಟ್ ಆಗುತ್ತೆ, ದುಃಖ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಅದೇನೇ ಸಿಚುವೇಶನ್ ಇಲ್ಲಿ ಬ್ಯಾಡ್ ಹ್ಯಾಬಿಟಿಗೆ ಮಾತ್ರ ಹೋಗಲೇಬೇಡಿ. ಬೇರೆ ಏನಾದರೂ ಮಾಡಬೇಕಾ, ಮೇ ಬಿ ನಿಮ್ಗೆ ಏನು ಇಷ್ಟ ಇರುತ್ತೆ ಅದನ್ನ ನೀವು ಮಾಡೋದಕ್ಕೆ ಟ್ರೈ ಮಾಡಿ. ಓಕೆನಾ? ಬುಕ್ಸ್ ಓದೋದ್ರಿಂದ ನಿಮಗೆ ಸ್ವಲ್ಪ ಸಮಾಧಾನ ಆಗುತ್ತಾ, ಟಿವಿ ನೋಡೋದ್ರಿಂದ ಆಗುತ್ತಾ? ಸೊ ಯು ಕ್ಯಾನ್ ಡೂ ದೋಸ್ ಥಿಂಗ್ಸ್. ಅಥವಾ ಒಬ್ಬೊಬ್ರು ಜಾಸ್ತಿ ತಿನ್ಬೇಕನ್ಸುತ್ತಾ ತಿನ್ನಿ, ಎಕ್ಸರ್ಸೈಸ್ ಮಾಡಿ, ಅಷ್ಟೇನೆ. ಅರ್ಥ ಆಗ್ತಿದೆಯಾ? ಬಟ್ ಬ್ಯಾಡ್ ಹ್ಯಾಬಿಟ್ಸ್ ಯಾವತ್ತೂ ಸ್ಟಾರ್ಟ್ ಮಾಡ್ಕೊಳ್ಳೇಬೇಡಿ. ಓಕೆನಾ? ಒಂದು ತಿಳ್ಕೊಳ್ಳಿ, ಇದೇ ಕೊನೆ ಸತಿ ನೀವು ಪ್ರೀತಿಯಲ್ಲಿ ಇರೋದು ಅಥವಾ ಒಂದು ಸಂಬಂಧದಲ್ಲಿ ಇರೋದು ಅಂತ ಎಲ್ಲೂ ಬರ್ದಿಲ್ಲ. ಓಕೆನಾ? ಸೊ ಯಾರು ನಿಮಗೆ ಪ್ರೂಫ್ ಕೊಟ್ಟಿಲ್ಲ, ಓಕೆ ಇದೇ ನಿನ್ನ ಲಾಸ್ಟ್ ಅಂಡ್ ಫಸ್ಟ್ ಲವ್ ಅಂತ, ರೈಟ್? ಸೊ ಲೈಫಲ್ಲಿ ಮುಂದೆ ಇನ್ನೂ ಯಾರಾದ್ರೂ ಒಳ್ಳೆಯವ್ರು ಸಿಗ್ತಾರೆ. ಸೊ ಅವರು ನಿಮ್ಮನ್ನು ಇಷ್ಟಪಡ್ಬೋದು, ಮತ್ತೆ ಅವ್ರ ಜೊತೆನೂ ರಿಲೇಶನ್ಶಿಪ್ ಸ್ಟಾರ್ಟ್ ಆಗ್ಬೋದು, ರೈಟ್? ಸೊ ಆಲ್ವೇಸ್ ನಿಮ್ಮ ಎನರ್ಜಿನ ಸೇವ್ ಮಾಡಿ ಇಟ್ಕೊಳ್ಳಿ. ಓಕೆನಾ? ಫ್ಯೂಚರಲ್ಲಿ ಒಳ್ಳೇದು ಆಗೇ ಆಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟು, ಏನು ತಪ್ಪು ಮಾಡ್ತೀರಾ ತುಂಬ ಜನ ಅಂದರೆ, ನೀವು ಸತ್ಯನ ಒಪ್ಕೊಳ್ಳೋದಕ್ಕೆ ರೆಡಿನೇ ಇರೋದಿಲ್ಲ. ಅಂದರೆ ನಾನು ಮೂವ್ ಆನ್ ಆಗಬೇಕು, ಈ ರಿಲೇಶನ್ಶಿಪ್ ಇಲ್ಲಿಗೆ ಮುಗ್ದಿದೆ, ಇದು ಮತ್ತೆ ಸರಿ ಹೋಗಲ್ಲ. ಅಕಸ್ಮಾತ್ ಆಗಿ ಸರಿ ಹೋದ್ರೂ ಕೂಡ ಇದು ಮತ್ತೆ ಜಾಸ್ತಿ ದಿನ ಬರಲ್ಲ. ಇದನ್ನ ನೀವು ಯಾರು ಅಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇರೋದಿಲ್ಲ. ಇಲ್ಲ ನನಗಿನ್ನ ಇಷ್ಟ ಇಲ್ಲ, ಅವ್ನು ಕಾಲ್ ಮಾಡ್ತಾನೆ ಅಥವಾ ಅವಳು ಕಾಲ್ ಮಾಡ್ತಾಳೆ, ಮೆಸೇಜ್ ಮಾಡ್ತಾಳೆ, ಅದು ಹೇಗೆ ಬ್ರೇಕಪ್ ಆಗ್ಬಿಡುತ್ತೆ, ನನ್ ಬಿಟ್ಟು ಅವ್ರು ಇರೋದಿಲ್ಲ. ಇದೆಲ್ಲ ಜಸ್ಟ್ ನಿಮ್ಮ ಒಂದು ಕಲ್ಪನೆ. ಇದನ್ನ ನೀವು ಅಕ್ಸೆಪ್ಟ್ ಮಾಡಬೇಕು. ಇದು ಮುಗ್ದೋಗಿದೆ, ಇಟ್ಸ್ ಡನ್ ಆಲ್ರೆಡಿ. ಓಕೆನಾ? ಸೊ ಮತ್ತೆ ಅದನ್ನ ಸರಿ ಮಾಡೋದಕ್ಕೆ ಟ್ರೈ ಮಾಡೋದ್ರಿಂದ ಯೂಸ್ ಇಲ್ಲ. ಈಗ ಯಾವುದೊಂದು ಬಟ್ಟೆ ಹರಿದೋಯ್ತು ಅಂದಮೇಲೆ ಅದ್ರದ್ದು ಒರಿಜಿನಲ್ ರೂಪ ಬರುತ್ತೆ, ಅದಕ್ಕೆ ಏನಾದರೂ ಬಟ್ಟೆ ಹಾಕಿ ಮತ್ತೆ ನಾವು ಹೊಲಿಬೇಕು, ಅಥವಾ ಇನ್ನೊಂದು ಬಟ್ಟೆನ ತಗೊಂಡು 2-3 ಬಟ್ಟೆನ ಜಾಯಿಂಟ್ ಮಾಡಿ ಹೊಲಿಬೇಕು. ಸಮಥಿಂಗ್ ವಿ ವಿಲ್ ಡೂ, ರೈಟ್? ಬಟ್ ಮೊದಲಿನ ಥರ ಇದು ಇರೋದಕ್ಕಾಗೋದಿಲ್ಲ. ಅದೇ ರೀತಿ ಸಂಬಂಧಗಳು ಕೂಡ. ಸೊ ಮೊದಲನೇದು ಕಳ್ಕೊಳ್ಳೋದಕ್ಕೆ ಮುಂಚೆನೇ ಹುಷಾರಾಗಿರ್ಬೇಕು. ಇಲ್ಲ ಕಳ್ಕೊಂಡ್ಮೇಲೆ ಮತ್ತೆ ಅದನ್ನ ಸರಿ ಮಾಡ್ಕೊಳ್ತೀವಿ ಅಂತ ಅಂದ್ರೂ ಕೂಡ ಅದು ಜಾಸ್ತಿ ದಿನ ಉಳಿಯೋದಿಲ್ಲ. ಅರ್ಥ ಆಯ್ತಾ? ಸೊ ಕೊರಗೋದನ್ನ ಬಿಟ್ಟು ಅವ್ರು ಬಿಟ್ಟು ಹೋಗಾಯ್ತು, ಇದು ಮುಗ್ದೋಯ್ತು. ಓಕೆನಾ? ಸೊ ಇಲ್ಲಿ ನಾನು ಮೂವ್ ಆನ್ ಆಗಲೇಬೇಕು, ನನಗೋಸ್ಕರ, ನನ್ನ ಜೀವನಕ್ಕೋಸ್ಕರ ಅನ್ನೋದನ್ನ ಫಸ್ಟ್ ನೀವು ಒಪ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಇನ್ನೊಂದು ತಪ್ಪೇನು ಮಾಡ್ತೀರಾ ಗೊತ್ತಾ? ಓಕೆ ಅವ್ರು ಆನ್ಲೈನ್ ಬಂದಿದ್ದಾರ ನೋಡೋಣ, ಸ್ಟೇಟಸ್ ಹಾಕಿದಾರ ನೋಡೋಣ, ಯಾವ ಥರ ಸ್ಟೇಟಸ್ ಹಾಕಿರ್ಬೋದು, ನನಗೋಸ್ಕರ ಹಾಕಿದಾರ ನೋಡೋಣ. ಸೊ ಇಂಥ ತಪ್ಪುಗಳನ್ನ ಮಾಡೋದಕ್ಕೆ ಹೋಗ್ಬೇಡಿ. ಆದಷ್ಟು ಅವ್ರ ಮೆಮೊರೀಸ್ ಏನಿದೆ ಡಿಲೀಟ್ ಮಾಡಿ. ಒಂದು ಫೋಟೋ ಆಯಿತು, ಫೋನ್ ನಂಬರ್ ಆಯಿತು. ಸೊ ಫಸ್ಟ್ ಕ್ಲೆನ್ಸ್ ಮಾಡಿ. ಓಕೆನಾ? ನಿಮ್ಮ ಮೈಂಡ್ನ ಕ್ಲೆನ್ಸ್ ಮಾಡಿ, ನಿಮ್ಮ ಮೆಮೊರೀಸ್ನ ಕ್ಲೆನ್ಸ್ ಮಾಡ್ತಾ ಹೋಗಿ. ಅರ್ಥ ಆಗ್ತಿದ್ಯಾ? ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ಸೊ ಅವ್ರು ಹೋಗಿದ್ದಾರೆ, ಇದನ್ನ ಬದಲಾಯಿಸೋದಕ್ಕೆ ಆಗೋದಿಲ್ಲ ಮತ್ತೆ. ಆದರೆ ನನ್ನ ಫ್ಯೂಚರ್ನ ನಾನು ಬದಲಾಯಿಸ್ಕೋಬಹುದು ಅನ್ನೋದನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಬಿಟ್ರೆ ತುಂಬ ಈಸಿಯಾಗಿ ನೀವು ಮೂವ್ ಆನ್ ಆಗಬಹುದು, ರೈಟ್? ಅವರೇ ಬಿಟ್ಟಿರ್ತಾರಂತೆ, ಅವರೇ ಮೂವ್ ಆನ್ ಆಗಿದ್ದಾರಂತೆ, ನಾನು ಯಾಕೆ ಆಗಬಾರ್ದು ಅನ್ನೋದು ನಿಮಗೆ ಬರಬೇಕು. ಓಕೆನಾ? ಬಿಕಾಸ್ ನೀವು ಕೊರಗೋದ್ರಿಂದ, ಅವ್ರ ನೆನಪಲ್ಲೇ ಇರೋದ್ರಿಂದ ಅವ್ರಿಗೇನೂ ಅಫೆಕ್ಟ್ ಆಗ್ತಿಲ್ಲ. ಅವ್ರ ಜೀವನ ಅವ್ರು ಚೆನ್ನಾಗಿ ನಡೆಸ್ತಾ ಇರ್ತಾರೆ. ಬಟ್ ವಾಟ್ ಅಬೌಟ್ ಯು? ಕಾಯಿಲೆ ತಂದ್ಕೋತೀರಾ, ನಿಮ್ಮ ನಂಬಿರುವಂಥ ಅಕ್ಕ ತಂಗಿ ಅಪ್ಪ ಅಮ್ಮನಿಗೆ ಬೇಜಾರು ಮಾಡ್ತೀರಾ, ಮತ್ತೆ ನಿಮ್ಮ ಫ್ಯೂಚರ್ ಹಾಳು ಮಾಡ್ಕೊಂಡ್ರೆ ಮುಂದೆ ಎಂಥ ಸಿಚುವೇಶನ್ ಬರೋದು ಗೊತ್ತಿರೋದಿಲ್ಲ ಲೈಫಲ್ಲಿ. ಸೊ ಅವಾಗ ನಿಮ್ಮ ಹೋಗಿರುವಂತಹ ಪಾರ್ಟ್ನರ್ ಬಂದು ನಿಮಗೆ ಹೆಲ್ಪ್ ಮಾಡಲ್ಲ, ಅವ್ರ ಪಾರ್ಟ್ನರ್ ಜೊತೆ ಆರಾಮಾಗಿರ್ತಾರೆ.
ಸೊ ನೀವು ನಿಮ್ಮ ಲೈಫ್ನು ಕೂಡ ನೋಡ್ಕೋಬೇಕಲ್ವಾ. ಸೊ ರಿಯಾಲಿಟಿಗೆ ಬನ್ನಿ, ಅರ್ಥ ಮಾಡ್ಕೊಳ್ಳಿ. ಪೇಯ್ನ್ ಆಗುತ್ತೆ, ಟೇಕ್ ಟೈಮ್, ಬಟ್ ಮೂವ್ ಆನ್ ಆಗಲೇಬೇಕು ನೀವು, ಆಗಿ. ಓಕೆನಾ. ಮತ್ತೊಂದು ವಿಷಯ, ಸೊ ಯಾರಾದರೂ ಹಿಂಗೆ ಬಿಟ್ಟು ಹೋಗಿದ್ದಾರೆ, ಮೂವ್ ಆನ್ ಆಗ್ತಿದ್ದಾರೆ ಅಂತ ಅಂದಾಗ ನೀವೆಲ್ಲ ಮಾಡೋ ತಪ್ಪೇನು ಅಂದರೆ ಅವ್ರ ಹಿಂದೆ ಹೋಗೋದು. ಲೈಕ್ ನಾನು ಇಷ್ಟು ಪ್ರೀತಿಸ್ತೀನಿ, ನನ್ನ ವ್ಯಾಲ್ಯೂ ಇದು ಅಂತ ಪ್ರೂವ್ ಮಾಡೋದಕ್ಕೆ ಹೋಗ್ತೀರಾ. ನಾನು ಹೀಗೆ ಹಾಗೆ ನಿನಗೋಸ್ಕರ ಇದು ಮಾಡಿದ್ದೀನಿ, ಅದು ಮಾಡಿದ್ದೆ ಅಂತ ಎಲ್ಲ, ರೈಟ್. ಬಟ್ ಇದನ್ನೆಲ್ಲ ಮಾಡೋದಕ್ಕೆ ಹೋಗ್ಬಿಡಿ. ಯಾಕಂದರೆ ಅವ್ರು ಅದು ಯಾವುದಕ್ಕೂ ಕೇರ್ ಮಾಡ್ದಲೇ ನಿಮ್ಮನ್ನ ಬಿಟ್ಟು ಹೋಗಿರೋದು, ರೈಟ್. ಅದೆಲ್ಲ ಮಾಡಿರೋದು ಅವ್ರಿಗೆ ಗೊತ್ತಿದೆ, ಗೊತ್ತಾಯ್ತಾ. ಸ್ಟಿಲ್ ಅವ್ರು ಹೋಗಿದ್ದಾರೆ ಅಂದರೆ ಅದ್ರ ಮೇಲೂ ನೀವು ಮತ್ತೆ ಇದು ಮಾಡಿದೆ ಅದು ಮಾಡಿದೆ ಅಂತ ಅವ್ರಿಗೆ ರಿಮೆಂಬರ್ ಮಾಡೋದಕ್ಕೆ ಹೋದರೆ, ನೆನಪು ಮಾಡೋದಕ್ಕೆ ಹೋದರೆ ಅದೇನು ಯೂಸ್ ಇಲ್ಲ, ಅವ್ರಿಗೆ ಅದೇನು ಅಫೆಕ್ಟೇ ಆಗೋದಿಲ್ಲ. ಸೊ ನಿಮ್ಮ ವ್ಯಾಲ್ಯೂನೇ ಅವ್ರ ಮುಂದೆ ಹೋಗುತ್ತೆ, ನಿಮಗೆ ಅವಮಾನ ಮಾಡ್ತಾರೆ, ಗೊತ್ತಾಗ್ತಿದೆಯಾ. ಸೊ ಒಂದು ನೆನ್ಪಿಟ್ಕೊಳ್ಳಿ, ನಿಜವಾಗ್ಲೂ ನಿಮ್ಮನ್ನು ಇಷ್ಟಪಡೋರು ನಿನ್ನನ್ನು ನೀನು ಪ್ರೂವ್ ಮಾಡ್ಕೊ ಅನ್ನೋಂಥ ಆ ಸಂದರ್ಭಕ್ಕೆ, ಸಿಚುಯೇಷನ್ಗೆ ನಿಮ್ಮನ್ನ ತಳ್ಳೋದಿಲ್ಲ. ಸೊ ಇದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ಪ್ರೂವ್ ಮಾಡೋದನ್ನ ಬಿಟ್ಬಿಡಿ ಇಂಥವ್ರ ಮುಂದೆ, ಓಕೆನಾ. ಯಾರು ನಿಮಗೆ ಬೆಲೆ ಕೊಡಲ್ಲ, ಯಾರು ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ, ಓಕೆನಾ. ಆ್ಯಂಡ್ ನಿಮ್ಮನ್ನ ನಿಜವಾಗ್ಲೂ ಪ್ರೀತಿಸೋರು ನಿಮ್ಮ ಜೊತೆ ಉಳ್ಕೊಳ್ಳೋದಕ್ಕೆ ರೀಸನ್ ಹುಡುಕ್ತಾರೆ, ನಿಮ್ಮನ್ನ ಮಾತಾಡ್ಸೋದಕ್ಕೆ ರೀಸನ್ ಹುಡುಕ್ತಾರೆ, ನಿಮ್ಮ ಜೊತೆ ಇರೋದಕ್ಕೆ ರೀಸನ್ ಹುಡುಕ್ತಾರೆ. ಸೊ ನೀನು ಎಷ್ಟು ಒಳ್ಳೆಯವರು, ನಿನ್ನ ವ್ಯಾಲ್ಯೂ ಏನು, ನಿನ್ನ ಪ್ರೀತಿ ಎಷ್ಟಿದೆ, ಇದನ್ನೆಲ್ಲ ಪ್ರೂವ್ ಮಾಡುವಂತ ನಿಮಗೆ ತುಂಬ ಕೀಳಾಗಿ ನಿಮ್ಮನ್ನ ಕಾಣೋದಿಲ್ಲ ಅವರು. ಅರ್ಥ ಆಗ್ತಿದೆಯಾ. ಆ್ಯಂಡ್ ಕೊನೆಯದಾಗಿ ಹೇಳ್ಬೇಕಂದ್ರೆ ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡೋದನ್ನ ಕಲ್ತ್ಕೊಳ್ಳಿ. ಹೇಗೆ ನೀವು ಅವ್ರಿಗೆ ಮೆಸೇಜ್ ಮಾಡ್ತಿದ್ದು, ಕಾಲ್ ಮಾಡ್ತಿದ್ದು ಈ ಸಮಯನೆಲ್ಲ ಜಿಮ್ಮಿಗೆ ಹೋಗೋದಕ್ಕೆ ಇನ್ವೆಸ್ಟ್ ಮಾಡಿ. ಸೈಕ್ಲಿಂಗ್ ಕಲಿಯೋದಿದೆಯಾ, ಸ್ಕೇಟಿಂಗ್ ಕಲಿಯೋದಿದೆಯಾ, ಕಲೀರಿ. ಸೋಲೋ ಟ್ರಿಪ್ಸ್ ಹೋಗ್ಬೇಕನ್ಸುತ್ತಾ ಹೋಗಿ, ಫ್ರೆಂಡ್ ಜೊತೆ ಟೈಮ್ ಪಾಸ್ ಮಾಡಬೇಕಾ ಮಾಡಿ, ಪೇರೆಂಟ್ಸ್ ಜೊತೆ ಕೂತು ಕಾಫಿ ಕುಡಿಬೇಕಾ ಕುಡೀರಿ. ಸೊ ಡೂ ಸಮಥಿಂಗ್ ವಿಚ್ ಆಡ್ಸ್ ಮೋರ್ ವ್ಯಾಲ್ಯೂ ಟು ಯುವರ್ ಲೈಫ್, ಓಕೆನಾ. ಲೈಫಲ್ಲಿ ಸ್ವಲ್ಪ ಚೇಂಜಸ್ನ ಮಾಡ್ಕೊಳ್ಳಿ. ಸೊ ಯು ವಿಲ್ ಫೀಲ್ ಮಚ್ ಬೆಟರ್. ಅರ್ಥ ಆಗ್ತಿದೆಯಾ. ಆ್ಯಂಡ್ ಒಂದಿನ ನಿಮಗೆ ರಿಯಲೈಸ್ ಆಗುತ್ತೆ, ಅವ್ರನ್ನ ಮರ್ತೋಗ್ಬಿಟ್ಟಿದ್ದೀನಿ ಅಂತ ಹೇಳ್ತಿಲ್ಲ ನಾನು, ನೆನಪು ಬರ್ಬೋದು, ಆದರೆ ಅವ್ರು ಇಲ್ದೇನೂ ಸಂತೋಷವಾಗಿ ನಾನು ಜೀವನ ಮಾಡಬಲ್ಲೆ ಅನ್ನೋದು ನಿಮಗೇನೆ ಅರ್ಥ ಆಗುತ್ತೆ, ಗೊತ್ತಾಯ್ತಾ. ಸೊ ಓಕೆ ಗೈಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಸೊ ನಿಮ್ಮ ಲೈಫಲ್ಲಿ ಈ ವಿಡಿಯೋ ವ್ಯಾಲ್ಯೂ ಆ್ಯಡ್ ಮಾಡ್ತು ಅಂತ ಭಾವಿಸಿದ್ದೀನಿ. ನಿಮ್ಮ ವ್ಯಾಲ್ಯೂ ಏನು ಅನ್ನೋದು ನಿಮಗೆ ಅರ್ಥ ಮಾಡಿಸಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಬ್ರೇಕಪ್ ಇಂದ, ಮುರಿದ ಸಂಬಂಧದಿಂದ ಹೊರಗೆ ಬರೋದಕ್ಕೆ ಹೆಲ್ಪ್ ಮಾಡಲಿ. ನಿಮ್ಮ ಲೈಫ್ನ ತುಂಬ ಚೆನ್ನಾಗಿ ರೂಪಿಸ್ಕೊಳ್ಳಿ, ಚೆನ್ನಾಗಿ ಇರಲಿ ನಿಮ್ಮ ಜೀವನ ಅಂತ ಆಶಿಸ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಶ್ರೇಯಾ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಆಲ್.